ಮಾಣಿಕ್ಯ ಮಾಣಿಕ್ಯ ಗಟ್ಟಿಯಾಗಿ ಬಲವಾಗಿ ಹೇಳಿ. ಸರೋಜಾಜಿ, ಏನಿದು ಅಂಬಿಕಾ? ದುಡ್ಡಿದ್ರೆ ಸಾಲದು, ಮಾನವೀಯತೆನೂ ಇರ್ಬೇಕು. ಚಿಕ್ಕ ಹುಡುಗಿ ಜೊತೆ ಹೇಗ್ ನಡ್ಕೋಬೇಕು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನ್ಗೆ? ಏನೇ ಸಂತೆಲಿ ತಮಾಷೆ ಮಾಡ್ತಿದ್ಯಾ ನೀನು? ನಾನಿವತ್ತು ಇವಳನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಮಾಣಿಕ್ಯ ಅಕ್ಕ ಬಿಡಿ, ಕೇಳಿ. ಅರೆ ನೀನ್ ಏನ್ ಮಾಡ್ತಿದ್ಯಾ ಮಾಣಿಕ್ಯ? ಅವಳನ್ ಬಿಡು ಬಿಡು ಅಂತ ಹೇಳ್ತಿದೀನಿ ತಾನೆ. ಎಷ್ಟು ಧೈರ್ಯ ಇವಳಿಗೆ? ಸಕ್ಕುನ ಸಾಯಿಸ್ತೀನಿ ಅಂತಿದ್ದಾಳೆ. ಇವಳು ಯಾರು ಇಲ್ಲದ ಅನಾಥೆ ಅನ್ಕೊಂಡಿದೀರಾ? ನಮ್ ಜಗಳದಲ್ಲಿ ನೀನ್ ಯಾಕೆ ತಲೆ ಹಾಕ್ತಿದ್ಯಾ? ನಿನ್ ದಾರಿ ನೀನ್ ನೋಡ್ಕೋ. ಸರಿಯಾಗಿ ಒಂದ್ ಬಾರ್ಸಿದ್ರೆ ಗೊತ್ತಾಗತ್ತೆ ನಿನಗೆ. ಇಲ್ ನೋಡು ಅಂಬಿಕಾ, ನಿನ್ ಮಿತಿಲ್ ನೀನಿರು. ಸುಮ್ನೆ ನನ್ ಕೋಪ ಬರ್ಸ್ಬೇಡ. ನನ್ ಕೋಪ ಬಂದ್ರೆ ಆಗೋದೇ ಬೇರೆ, ನೆನ್ಪಿರ್ಲಿ. ನೀನು ಹಿಂದಕ್ ಹೋದ್ರೆ ನಿನ್ಗೇನೆ ಒಳ್ಳೇದು. ಈ ಸರೋಜಾ ಬಗ್ಗೆ ನಿನ್ಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ಖಂಡಿತವಾಗಿ ಈ ಸರೋಜನ್ ತಂಟೆಗೆ ಬರೋ ಸಾಹಸ ಮಾಡ್ತಿರ್ಲಿಲ್ಲ ನೀನು. ಇಲ್ ನೋಡಂಬಿಕಾ, ರೇಷ್ಮೆ ಸೀರೆ ಉಟ್ಕೊಂಡಿದ್ಯಾ, ಚಿನ್ನದ ಒಡವೆಗಳನ್ನೆಲ್ಲ ಹಾಕೊಂಡಿದ್ಯಾ. ದೇವ್ರು ನಿನಗೆ ಐಶ್ವರ್ಯ ಕೊಟ್ಟಿದ್ದಾನೆ, ಆದ್ರೆ ಬುದ್ಧಿ ಕೊಟ್ಟಿಲ್ಲ. ಏಯ್, ಬಾಯ್ ಮುಚ್ಚೆ ಮುದ್ಕೆ. ನಾನು ಅಂಬಿಕಾ ರಾಣಿ. ಹಾಗಾದ್ರೆ ಮನುಷ್ಯರ ತರ ನಡ್ಕೋ. ನೀನು ನಿಜವಾಗ್ಲೂ ಒಳ್ಳೆ ಹೆಂಗಸೆ ಆಗಿದ್ರೆ, ಸಭ್ಯತೆ ಸಂಸ್ಕಾರ ಇದ್ದಿದ್ರೆ ಬೀದಿಲ್ ನಿಂತ್ಕೊಂಡು ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನೀನಂತೂ ಆಚಾರ ಸಂಪ್ರದಾಯಗಳನ್ನೆಲ್ಲ ಪಾಲಿಸಲ್ಲ. ನಿನ್ ಮುದ್ದಿನ ಮಗಳನ್ ಕೂಡ ಹಾಗೆ ತಯಾರು ಮಾಡಿದ್ಯಾ. ನಿನ್ ಮಗಳನ್ನ ತುಂಬಾ ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ ನೀನು. ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿರೋ ನಿನ್ ಗಂಡನ್ಗೆ ಕಳಂಕ ತರ್ತಿದ್ಯಾ ನೀನು. ಒಂದ್ ದೊಡ್ಡ ಮನೆತನಕ್ಕೆ ಸೊಸೆಯಾಗಿ ಬಂದಿರೋ ಈ ಹುಡುಗಿನ ಊರಿನ ಜನರ ಮುಂದೆ ಅವಮಾನ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ಯಾ. ಇದು ಒಳ್ಳೆ ಸಂಸ್ಕಾರ ಅಲ್ಲ. ನಿನ್ ಗಂಡನ್ ಮುಖ ನೋಡಿ ಈ ಊರಲ್ಲೆಲ್ಲರೂ ನಿನ್ ಗೌರವ ಕೊಡ್ತಾ ಇದ್ದಾರೆ. ಗೌರವ ಮರ್ಯಾದೆಗಳನ್ನ ಯಾರು ದುಡ್ಡಿಂದ ಕೊಂಡ್ಕೊಳಕ್ ಆಗಲ್ಲ. ನಮ್ ಒಳ್ಳೆ ನಡವಳಿಕೆಗಳಿಂದ ಅವು ನಮಗ್ ಸಿಗುತ್ತೆ. ಕಾರಣ ಇಲ್ದೆ ಪಾಪ ಪುಣ್ಯ ಗೊತ್ತಿಲ್ಲದ ಈ ಚಿಕ್ಕ ಹುಡುಗಿಗ್ ನೀವು ಬೀದಿಲ್ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಅಂಬಿಕಾ ಸಕ್ಕು ವ್ರತ ಮಾಡ್ತಿದ್ದಾಳೆ, ನೈವೇದ್ಯ ತಗೊಂಡು ಅವಳು ಹೊರಟಿದ್ದಾಳೆ. ನೀನು ನಿನ್ ಮಗಳು ಸೇರಿ ನೈವೇದ್ಯನ ಮಣ್ಪಾಲ್ ಮಾಡ್ತೀವಿ ಅಂತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ದರ್ಪ ತೋರ್ಸ್ಬೇಕು ಅನ್ಕೊಂಡಿದ್ರೆ ನಿಮ್ ಮನೇಲಿರೋರ್ ಮೇಲೆ ತೋರ್ಸ್ಕೊಳ್ಳಿ. ಹೀಗೆ ಅನ್ಯಾಯವಾಗಿ ಮುಗ್ದರ್ ಮೇಲೆ ಕೈ ಮಾಡಿದ್ರೆ ನಿನ್ ಕುಟುಂಬದ ಮಾನ ಮರ್ಯಾದೆ ಮಣ್ಪಾಲಾಗೋಗುತ್ತೆ. ಇಲ್ ನೋಡಿ ಎಲ್ರು, ನಾನ್ ಹೇಳಿದ್ ನಿಜ ತಾನೆ? ಅವಳು ಹರಕೆ ತೀರ್ಸಕ್ಕೆ ಒಂಟಿ ಕಾಲಲ್ಲಿ ಹೋಗ್ತಿದ್ರೆ ನೀವು ಅವಳ ಮೇಲೆ ದಾಳಿ ಮಾಡ್ತೀರಾ? ನಿಮ್ಗೇನಾದ್ರೂ ಮನಸ್ಸಾಕ್ಷಿ ಇದ್ಯಾ? ನಿನಗ್ ಧೈರ್ಯ ಇದ್ರೆ ನನ್ನ ಹತ್ರ ಮಾತಾಡು. ಚಿಕ್ಕ ಹುಡುಗಿ ಮೇಲೇನೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು? ತಕ್ಷಣ ಹೊರಡಿ ಇಲ್ಲಿಂದ. ಮಾಣಿಕ್ಯ ಬಾ. ಮಾಣಿಕ್ಯ, ಇವಾಗ ಇವರೆಲ್ಲ ನಿನ್ನನ್ ಕಾಪಾಡಿದ್ರು, ಅದಕ್ಕೆ ಬದುಕೊಂಡೆ. ಪ್ರತಿದಿನ ಇವ್ರು ಬಂದು ನಿನ್ನನ್ ಕಾಪಾಡಲ್ಲ ಅಲ್ವಾ? ಯಾವತ್ತೋ ಒಂದಿನ ನಿನ್ನ ಕೈಗೆ ಒಂಟಿಯಾಗಿ ಸಿಕ್ತೀಯಾ? ಅಯ್ಯಪ್ಪ, ಇವತ್ತಂತೂ ನೀನು ಬದುಕ್ಬಿಟ್ಟೆ ಸಕ್ಕು. ಆ ಮುದ್ಕಿ ಹೆಂಗಸರು ನಿನ್ನ ಕಾಪಾಡಿದ್ರು. ಬಾ ಮಾಣಿಕ್ಯ, ನಡಿ ಹೋಗೋಣ. ಮಗಳೇ ಸಕ್ಕು, ನಿಜವಾಗ್ಲೂ ನಿನಗೆ ತಾಳ್ಮೆ ಸಹನೆ ತುಂಬಾ ಜಾಸ್ತಿ. ಅರೆ, ಆ ತಾಯಿ ಮಗಳು ನಿನ್ನನ್ನ ಅಷ್ಟೆಲ್ಲ ಮಾತಂದ್ರು, ಆದ್ರೂ ಕೂಡ ನೀನ್ ಅವ್ರನ್ನ ಎದುರಿಸಿ ಒಂದ್ ಮಾತು ಆಡ್ಲಿಲ್ಲ. ನಿಜವಾಗ್ಲೂ ನೀನ್ ತುಂಬಾ ಒಳ್ಳೊಳ್ ತಾಯಿ. ನಿನ್ನ ಅಪ್ಪ ಅಮ್ಮ ಬಡವರು ಅಂತ ಮದ್ವೆಲಿ ನಿನ್ನನ್ ತುಂಬಾ ಹೀಯಾಳ್ಸಿದ್ದೆ.
ಆದ್ರೆ ನಿನ್ ತಂದೆ ತಾಯಿ ಎಷ್ಟೊಂದ್ ಬೆಲೆ ಬಾಳೋ ಸಭ್ಯತೆ ಸಂಸ್ಕಾರನ ನಿನಗ್ ಕಲ್ಸಿದ್ದಾರೆ. ಅಜ್ಜಿ, ಈ ಪರಿಸ್ಥಿತಿಲಿ ನಾನ್ ನಿಮಗ್ ನಮಸ್ಕಾರ ಮಾಡಕ್ಕಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನು ಪರವಾಗಿಲ್ಲ ಸಕ್ಕು. ದೀರ್ಘ ಸುಮಂಗಲಿ ಭವ. 100 ವರ್ಷಗಳ ಕಾಲ ನೀನ್ ಸುಖವಾಗಿರ್ಬೇಕು. ಹುಷಾರಾಗ್ ಹೋಗ್ಬಾಮ್ಮ. ಯಾವ ವಿಘ್ನನೂ ಇಲ್ದೆ ನಿನ್ ವ್ರತನ ಪೂರ್ತಿ ಮಾಡು. ಸರಿ, ನಾನಿನ್ ಬರ್ತೀನಿ. ಪಾಂಡುರಂಗ, ನೀನ್ ಎಷ್ಟು ಒಳ್ಳೆಯವನು. ನನಗ್ ಸಹಾಯ ಮಾಡಕ್ಕೆ ಸರೋಜಾಜಿ ನೀನೇ ಅಲ್ವಾ ಕಳ್ಸಿದ್ದು? ನೀನ್ ನನ್ನ ಎಷ್ಟು ಹುಷಾರಾಗಿ ನೋಡ್ಕೋತೀಯ. ನನ್ಗೀಗ ತುಂಬಾ ಸಂತೋಷ ಆಗ್ತಿದೆ. ನಾನು ಈ ಸಂಕಲ್ಪನ ಪೂರ್ತಿ ಮಾಡಬಲ್ಲೆ. ಅಣ್ಣ, ಯಮುನಾ ಅಕ್ಕ ಬೇಕಂತಾನೆ ಚೆಂಡನ್ ಎಸೆದ್ಲು. ಅದ್ಗೆ ಚೆಂಡನ್ ಹಿಡ್ಕೊಳ್ಳೋ ಪ್ರಯತ್ನದಲ್ಲಿ ಗೊತ್ತಿಲ್ದೆ ಆ ರೇಖೆನ ದಾಟಿದ್ರು. ಸಕ್ಕು ಹೊತ್ಗೆ ಆಟಾಡೋಕೆ ಬರೋದೇ ಇಲ್ಲ ಅಂತಂದ್ರು. ಆದ್ರೆ ಯಮುನಾ ಅಕ್ಕ ಅತ್ಗೆನ ಸಿಕ್ಕಾಕ್ಸಿ ರಮಾ ದೊಡ್ಡಮ್ಮನ್ ಕೈಲಿ ಬಯಸೋದಕ್ಕೆ ಇದೆಲ್ಲ ಬೇಕು ಅಂತಾನೆ ಮಾಡಿದ್ಲು. ನೀನಿದನ್ನ ಕಣ್ಣಾರೆ ನೋಡಿದ್ಯಾ ವಿನು? ಹೌದಣ್ಣ, ಇದ್ರಲ್ಲಿ ಸಕ್ಕು ಹೊತ್ಗೆ ತಪ್ಪು ಏನೂ ಇಲ್ಲ. ಅಕ್ಕ ಜೋರಾಗಿ ಚೆಂಡೆಸ್ತಿದ್ದಕ್ಕೆ ಇವೆಲ್ಲ ಆಗಿದ್ದು. ಪಾಪ ಸಕ್ಕು ಹೊತ್ಗೆ ತಾನು ಮಾಡದೇ ಇರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಅನುಭವಿಸ್ತಿದಾರೆ ಅಣ್ಣ. ಮೊದ್ಲೇ ಒಂಟಿ ಕಾಲ್ ಮೇಲೆ ನಿಂತು ಸುಸ್ತಾಗಿದ್ದಾಳೆ. ಇವಾಗ ಮತ್ತೆ ಅವಳು ನೈವೇದ್ಯನ ಹೊತ್ಕೊಂಡು ಒಂಟಿ ಕಾಲಲ್ಲಿ ಕುಂಟ ಊರ್ ದಾಟಿ ಆಶ್ರಮಕ್ಕೆ ಹೋಗ್ಬೇಕು. ಸಕ್ಕುಗೆ ಅನ್ಯಾಯ ಆಗಿದೆ. ಬಾಬಾ ಅವರು ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬಾರ್ದಾಗಿತ್ತು. ಬಾಯ್ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋದಿಗೋ. ಬಾಬಾ ಅವರು ಶಿಕ್ಷೆ ಕೊಟ್ಟಿಲ್ಲ, ಅವರು ನಮ್ಮೆಲ್ಲರನ್ನು ಕಾಪಾಡಿದ್ದಾರೆ ದಿಗೋ. ಆದ್ರೂ ಶಿಕ್ಷೆ ಕೊಟ್ಟಿರೋದು ಯಾರು? ಮಹಾಕಾಳ. ಅವ್ರಿಗೆ ಹೇಳು ಅಂತೀಯಾ ಯಾವ ಶಿಕ್ಷೆ ಕೊಡಬೇಕು ಯಾವ ಶಿಕ್ಷೆ ಕೊಡಬಾರ್ದು ಅಂತ? ಸಕ್ಕು ಮಾಡಿರೋ ತಪ್ಪಿಗೆ ಅವರು ಪರಿಹಾರ ಸೂಚಿಸಿದ್ದಾರೆ. ಇದು ನಿನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಹೀಗೆಲ್ಲ ಮಾತಾಡ್ಬೇಡ. ಬಾ ನನ್ ಜೊತೆ ಬಾ. ಎಲ್ಲಿಗಮ್ಮ? ಬಾ ಬಾ, ನೀನ್ ತಿಳ್ಕೋಬೇಕು. ಅದು ಆಗಲ್ಲ ದೊಡ್ಡಮ್ಮ. ವಿನು, ನೀನು ಕೂಡ ಬಾ. ಅವ್ನಿಗೆ ಚಾಡಿ ಹೇಳ್ತೀಯಲ್ವಾ? ದಿಗು ಮನ್ಸಲ್ಲಿ ಇಲ್ಲ ಸಲದನ್ನ ತುಂಬ್ತೀಯಾ? ಇವತ್ತಿದಕ್ಕೊಂದು ಅಂತ್ಯ ಹಾಡ್ಬೇಕು. ಬನ್ನಿ ಅಮ್ಮ, ಅದು ಬನ್ನಿ ದೊಡ್ಡಮ್ಮ, ಬನ್ನಿ, ಬನ್ನಿ. ಅಯ್ಯೋ ಅಮ್ಮ. ನಡೀರಿ, ನಡಿಯೋ ದಿಗು. ನಡಿ 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 ದಿಗು, ನಡಿ. ಅಮ್ಮ, ಏನಮ್ಮ ಇದು? ನಡಿ 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 ನಡಿ. ಇಲ್ಲಿ ನಿಂತ್ಕೊ, ಬೇಡ ದೊಡ್ಡಮ್ಮ. ಇಲ್ಲಿ ನಿಂತ್ಕೊ ನೀನು. ನೋಡು ದಿಗು, ಇದನ್ನ ಸ್ಪಷ್ಟವಾಗಿ ನೋಡು. ಈ ಈ ಈ ಈ ರೇಖೆನ ಬಾಬಾ ಅವರು ತಮ್ಮ ಮಂತ್ರ ಶಕ್ತಿಯಿಂದ ಹಾಕಿದ್ದಾರೆ. ಆ ವಿಷಯ ನಿನಗೆ ಗೊತ್ತು ತಾನೆ?